ಮೈಸೂರು ಮುಖಾಂತರ ಊಟಿಗೆ ಹೋಗ್ಬೇಕಾದ್ರೆ 15 ಕಿಲೋಮೀಟ್ರ್ ಮುಂಚೆನೇ ಈ 9th ಮೈಲ್ ಶೂಟಿಂಗ್ ಸ್ಪಾಟ್ ಅಂತಕ್ಕಂಥದ್ದು ಸಿಗುತ್ತೆ. ಊಟಿಯಿಂದ ಇಲ್ಲಿಗೆ 9 ಮೈಲಿ ದೂರ ಇರೋದ್ರಿಂದ ಇದನ್ನು 9th ಮೈಲ್ ಅಂತಲೂ ಹೇಳ್ತಾರೆ. ಇದರ ಫುಲ್ ನೇಮ್ ಬಂದ್ಬಿಟ್ಟು ವೆನ್ಲಾಕ್ ಡಾನ್ಸ್ ನೇಚರ್ ಟ್ರಯಲ್ ಅಂತ. ಇಲ್ಲಿ ಬಲಗಡೆ ಕಾಣ್ತಕ್ಕಂತಹ ಈ ಎಂಟ್ರೆನ್ಸ್ ಮುಖಾಂತರ ಒಳಗಡೆ ಹೋದ ನಂತರ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಕಾಣಿಸುತ್ತದೆ. ಇಲ್ಲಿ 5 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ 30 ರೂಪಾಯಿ ಟಿಕೆಟ್ ದರ ಇರ್ತದೆ. ತೋಡ ಎಂಬ ಆದಿವಾಸಿಗಳ ಆ ಮನೆ ಮತ್ತು ದೇವಸ್ಥಾನದ ಆಕೃತಿಯು ಈ ರೀತಿಯಾಗಿರುತ್ತಿತ್ತು. ಸುಮಾರು 3,500 ವರ್ಷದಿಂದ ಈ ತೋಡಸ್ ಎಂಬತಕ್ಕಂತಹ ಟ್ರೈಬ್ಸು ಇಲ್ಲಿ ವಾಸವಿದ್ದರು. ಅವ್ರನ್ನ ಈ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರು ನಮ್ಮ ಭಾರತದಲ್ಲಿದ್ದರಲ್ಲ, ಅವರು ಇವರನ್ನೆಲ್ಲ ಓಡಿಸಿ ಬ್ರಿಟಿಷರ ಬೇಟೆಯ ತಾಣವನ್ನು ಮಾಡಿಕೊಂಡಿದ್ದರು. ಆನಂತರ ಸುಮಾರು ವರ್ಷಗಳ ನಂತರ ಇದೊಂದು ಶೂಟಿಂಗ್ ಸ್ಪಾಟ್ ಆಗಿ ಪರಿವರ್ತನೆಯಾಯಿತು. ಈ ತೋಡಾಸ್ ಟ್ರೈಬ್ಸನ್ನು ನಾವು ಕೋತಗಿರಿ, ಕೂನೂರು ಮುಂತಾದ ಜಾಗದಲ್ಲಿ ಕಾಣಬಹುದು. ನೋಡಿ, ಇಲ್ಲಿ 2 ಕೋತಿಗಳು ಕೆಳಗಡೆ ಕುಂತ್ಕೊಂಡು ಆಟ ಆಡ್ತವೆ. ಅಲ್ಲಿ ನೋಡಿ, ಮರದ ಮೇಲೆ ಒಂದು ನೋಡಿ ಜೋಳ ತಿಂತೈತೆ. ಅನೇಕ ಸಿನಿಮಾಗಳ ಶೂಟಿಂಗ್ ತಾಣವಾದ ಇದೇ ಗ್ರೌಂಡ್ನಲ್ಲಿ ಕಂಡ್ರೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಅವರೊಂದು ಹಾಡು ಹೇಳಿದ್ದಾರೆ. ಯಾವುದಂತಂದರೆ ಟ್ರ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಆ ಹಾಡಿನಲ್ಲಿ ಇವರು ಕುರಿನ ಮೇಯಿಸ್ಕೊಂಡು ಆ ಹಾಡಿನಲ್ಲಿ ಫುಲ್ಲು ಸೀನನ್ನು ಇಲ್ಲೇ ಶೂಟಿಂಗ್ ಮಾಡಿರೋದು. ಆಮೇಲೆ ಈ ರಾಮ್ ಕುಮಾರ್, ಅನು ಪ್ರಭಾಕರ್ ಅಭಿನಯಿಸಿರ್ತಕ್ಕಂಥ ಇಲ್ಲಿ ಸ್ನೇಹಲೋಕ ಸಿನಿಮಾದಲ್ಲಿ ಒಂದೇ ಉಸಿರಂತೆ ಆ ಸಾಂಗ್ನೂ ಸಹ ಇಲ್ಲೇ ಶೂಟಿಂಗ್ ಮಾಡಿರೋದು. ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಸಾಂಗ್ ಮಾಡಿದಿರೋದಲ್ಲ, ಅದೇ ಜಾಗದಲ್ಲಿ ನಾವೊಂದು ಶಾರ್ಟ್ ಮಾಡಿದ್ದೀವಿ, ನೀವು ನೋಡಿ ಆಯಿತಾ. ಈ ಶೂಟಿಂಗ್ ಸ್ಪಾಟ್ನಲ್ಲಿ ಸಿಗ್ತಕ್ಕಂತಹ ಮತ್ತೊಂದು ಸೌಲಭ್ಯ ಅಂತಂದರೆ ಕುದುರೆ ಸವಾರಿ. ನೀವು ಅವರಿಗೆ ಒಂದಿಷ್ಟು ಹಣ ಕೊಟ್ಟು ಕುದುರೆ ಮೇಲೆ ಹತ್ತಿ ಕುಳಿತು ಫೋಟೋ ತೆಗೆಸ್ಕೋಬೋದು ಮತ್ತು ಅವರ ಸಹಾಯದಿಂದ ಸವಾರಿ ಮಾಡ್ಕೋಬೋದು. ಇಲ್ಲ ನಿಮಗೆ ಹೆದರಿಕೆ ಇಲ್ಲ ಅಂತಂದರೆ, ನಿಮಗೆ ರೈಡಿಂಗ್ ಗೊತ್ತಿದ್ದರೆ ನೀವು ಒಬ್ಬರೇ ಸಹ ಸವಾರಿ ಮಾಡಿಕೊಂಡು ವೀಡಿಯೋ ಮಾಡ್ಕೋಬೋದು. ಇದೆಲ್ಲ ಫೆಸಿಲಿಟಿ ಇಲ್ಲಿ ಲಭ್ಯವಿದೆ. ಇದೇ ರೀತಿ ನೀವು ಕುದುರೆ ಸವಾರಿನ ಬೋಟ್ ಹೌಸ್ ಹತ್ರನೂ ಸಹ ಮಾಡ್ಕೋಬೋದು. ರೋಸ್ ಗಾರ್ಡನ್ ಹತ್ರನೂ ಒಂದು ಕುದುರೆ ಸವಾರಿ ಸೌಕರ್ಯ ಇತ್ತು. ಅದರಲ್ಲಿ ನಾನು ಮಾಡಿದ್ರಿಂದ ಇಲ್ಲಿ ಕುದುರೆ ಸವಾರಿ ಮಾಡಲಿಲ್ಲ. ತಮಿಳಿನಲ್ಲಂತೂ ಸುಮಾರು 300-350 ಫಿಲಮ್ಗಳನ್ನು ಈ ಶೂಟಿಂಗ್ ಸ್ಪಾಟ್ನಲ್ಲಿ ಚಿತ್ರೀಕರಿಸಲಾಗಿದೆ. ತಮಿಳಿನಲ್ಲಿ ಹೇಳೋದಾದರೆ ಅಣ್ಣಾಮಲೈ, ರೋಸಾ, ಕಾದಲ್ಕೋಟೆ, ಸಾಮಿ, ಜೆಂಟಲ್ಮನ್, ಊಟಿ ವೆರೆ ಉರವು, ರಾಜಾದಿ ರಾಜ, ಜೋಡಿ, ಮಿನ್ಸಾರ ಕರವು, ದಳಪತಿ ಮುಂತಾದ ಫಿಲಮ್ಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಈ ಶೂಟಿಂಗ್ ಸ್ಪಾಟ್ನಲ್ಲಿ ಚಿತ್ರೀಕರಿಸಿದ ಹಿಂದಿ ಫಿಲಮ್ಗಳು ಯಾವುದು ಅಂತಂದರೆ ಪ್ರೇಮ್ ಕಹಾನಿ, ರಾಜ ಹಿಂದೂಸ್ತಾನಿ, ಕುಚ್ ಕುಚ್ ಹೋತಾ ಹೈ, ದೀವಾನಾ ಮುಂತಾದವು. ಅಂದಾಗೆ ಈ ಶೂಟಿಂಗ್ ಸ್ಪಾಟ್ನಲ್ಲಿ ಚಿತ್ರೀಕರಿಸಿದ ಯಾವುದಾದರೂ ಚಿತ್ರದ ಹೆಸರು ಅಥವಾ ಸಾಂಗ್ನ ಹೆಸರು ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್ ಬಾಯ್.